Hello guys, welcome to the Diya Vlogs and Recipes YouTube channel. ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಒಂದು ಸಪೋರ್ಟ್ ಕೂಡ ಬೇಕಾಗ್ತದೆ. ಹೆಚ್ಚಿನವರ ವಿಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಜಸ್ಟ್ ಒಂದು ಸಬ್ಸ್ಕ್ರೈಬ್ ಬಟನನ್ನು ಟಚ್ ಮಾಡಿ ವಿಡಿಯೋಸನ್ನು ನೋಡಿ. ಇದು ಗಣೇಶ ಚತುರ್ಥಿಯ ಸೆಕೆಂಡ್ ಪಾರ್ಟ್ ಆಗಿರ್ತದೆ, ಅದರದ್ದೇ ಕಂಟಿನ್ಯೂಷನ್. ಬೆಳಿಗ್ಗೆ ತಿಂಡಿಗೆ ಅಂತ ಇಲ್ಲಿ ಕಡುಬು ಮಾಡ್ತಾ ಇದ್ದೇನೆ. ಇವತ್ತು ಮಗ ಕೂಡ 6 ಗಂಟೆಗೆ ಎದ್ದಿದ್ದಾನೆ, ಹಾಗೆ ಅವನನ್ನು ಕೂಡ ಹತ್ತಿರದಲ್ಲೇ ಕೂರಿಸಿಕೊಂಡು ಕಡುಬು ಮಾಡ್ತಾ ಇದ್ದೇನೆ. ಉಂಡೆ ಎಲ್ಲ ಮಾಡಿ ಆಯಿತು. ಈಗ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಒಂದು 25 ನಿಮಿಷ ಬೆಂದರೆ ಸಾಕಾಗ್ತದೆ. ತಿಂಡಿ ಎಲ್ಲ ತಿಂದಾದಮೇಲೆ ನಾನಿಲ್ಲಿ ತುಳಸಿಯ ಮಾಲೆ ಮಾಡಿ ಇಡ್ತಿದ್ದೇನೆ, ಮಂದಿರಕ್ಕೆ ತಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿ. ಇವತ್ತು ಸತ್ಯ ಗಣಪತಿ ಪೂಜೆ ಇದೆ, ಹಾಗಾಗಿ ದೇವರಿಗೆ ಇಡಲಿಕ್ಕೆ ಅಂತ ಹೇಳಿ. 2ನೇ ದಿನ ಕೂಡ ಬೆಳಿಗ್ಗೆ ಹೋಮ ಎಲ್ಲ ಇತ್ತು. ಮೂರು ದಿನ ಕೂಡ ಬೇರೆ ಬೇರೆ ಕಡೆಯಿಂದ ಎಲ್ಲ ಭಜನಾ ತಂಡ ಎಲ್ಲ ಬಂದು ಭಜನೆ ಮಾಡ್ತಿದ್ರು. ಭಜನೆ ನಡೀತಾನೆ ಇತ್ತು ಪ್ರತಿದಿನ. ನಾವು ರೆಡಿ ಎಲ್ಲ ಆಗಿ ರಾತ್ರಿ ಗಣಪತಿ ಮಂದಿರಕ್ಕೆ ಬಂದ್ವಿ. ಇವತ್ತು ಸತ್ಯ ಗಣಪತಿ ಪೂಜೆ ಉಂಟು. ಗಣೇಶ ಚತುರ್ಥಿಯ 3 ದಿನ ಕೂಡ ಮಳೆ. ಎಂಥ ಮಳೆ ಅಂದರೆ ಅಷ್ಟು ಜೋರು ಮಳೆ ಬರ್ತಿತ್ತು. ಗಣಪತಿ ವಿಸರ್ಜನೆ ಟೈಮಲ್ಲಿ ಕೂಡ ಜೋರು ಮಳೆ. ಅದೇ ಮಳೆಯಲ್ಲಿಯೇ ಮೆರವಣಿಗೆ ಹೊರಟದ್ದು. ಇದು ರಾತ್ರಿಯ ಸತ್ಯ ಗಣಪತಿ ಪೂಜೆಯದ್ದು ಕ್ಲಿಪ್ಪಿಂಗ್ಸ್ ನೋಡಿ. ನಾವು ತಂದಂಥ ತುಳಸಿ ಮಾಲೆಯನ್ನು ದೇವರಿಗೆ ಇಟ್ಟಿದ್ದಾರೆ ಇಲ್ಲಿ. ಸೆಕೆಂಡ್ ಡೇ ಅದು ಇಷ್ಟೇ ಕ್ಲಿಪ್ಪಿಂಗ್ಸ್ ತೆಗೆದುಕೊಂಡದ್ದು. ಇದು 3ನೇ ದಿನ, ಲಾಸ್ಟ್ನೇ ದಿನ. ಇವತ್ತು 108 ತೆಂಗಿನಕಾಯಿಯ ಹೋಮ ಉಂಟು. ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೇನೆ ಅಷ್ಟೇ, ವಿಡಿಯೋ ಮಾಡಲಿಕ್ಕೆಲ್ಲ ಆಗಲಿಲ್ಲ. ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ಆಗಿ ನಂತರ ಗಣಪತಿಯ ವಿಸರ್ಜನೆ ಮೆರವಣಿಗೆ ಶುರು ಆಗ್ತದೆ. ಗಣೇಶ ಚತುರ್ಥಿಯ 3 ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಇನ್ನು ಬರುವ ವರ್ಷದವರೆಗೆ ಕಾಯಬೇಕಷ್ಟೆ. ಜೋರು ಮಳೆ ಒಂದು ಬರ್ತಿತ್ತು, ಅದನ್ನು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿ ಇತ್ತು. ಮಳೆ ಒಂದು ಬಿಟ್ಟಿರ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಮಳೆಯಲ್ಲಿಯೇ ಮೆರವಣಿಗೆ ಕೂಡ ಶುರುವಾಯಿತು.
ನಾವು ಮೆರವಣಿಗೆ ಪೂರ್ತಿ ದೂರ ಹೋಗಲಿಲ್ಲ, ಅರ್ಧ ತನಕ ಮಾತ್ರ ಹೋದದ್ದು. ಜೋರು ಮಳೆ ಕೂಡ ಬರ್ತಿತ್ತು ಅಲ್ವಾ, ಮಗನಿಗೆ ಕೂಡ ಜ್ವರ ಇತ್ತು, ಹಾಗಾಗಿ ಸ್ವಲ್ಪ ದೂರ ಮಾತ್ರ ಹೋದದ್ದು. ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿದ್ದೇನೆ, ಮ್ಯೂಸಿಕ್ ಎಲ್ಲ ಕೇಳ್ತಿತ್ತು, ಕಾಪಿರೈಟ್ ಬರ್ತದೆ ಅಂತ ಹೇಳಿ. ಎಂಟು ಗಂಟೆ ಆಗಿದೆ ರಾತ್ರಿ, ವಿಸರ್ಜನೆ ಎಲ್ಲ ಆಗಬೇಕಾದ್ರೆ. ಇವತ್ತಿನ ವ್ಲಾಗ್ ಇಷ್ಟೇ. ನಮ್ಮ ಊರಿನ ಗಣೇಶ ಚತುರ್ಥಿಯ ಈ ಎಲ್ಲ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆಲ್ಲ ಇಂಟ್ರೆಸ್ಟ್ ಬರ್ತದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.